ಪ್ರಜಾಧ್ವನಿ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವ ಅವೈಜ್ಞಾನಿಕ ಕಿರು ಸೇತುವೆಗೆ ಅಮಾಯಕನ ಬಲಿ. ವರದಿ ಬಿತ್ತರಿಸಿದ ಪ್ರಜಾಧ್ವನಿ ಟಿವಿ. ವರದಿ ಬಿತ್ತರಿಸುತ್ತಿದ್ದಂತೆ ಸೇತುವೆ ದುರಸ್ತಿ ಕಾಮಗಾರಿ ಪ್ರಾರಂಭ. ಸ್ಥಳಕ್ಕೆ ಭೇಟಿ ನೀಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ. ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ನಾಗರಹಳ್ಳಿ ಮತ್ತು ಬೆಣ್ಣಿಹಳ್ಳಿ ಮಾರ್ಗ ಮಧ್ಯದಲ್ಲಿರುವ ಹಳ್ಳದಲ್ಲಿ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದ ರವಿಕುಮಾರ್ ಸುತಾರಿ. ಕಾಲು ಜಾರಿ ಪ್ರಾಣ ಕಳೆದುಕೊಂಡ ಬೈಕ್ ಸವಾರ. ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ 2 ಜೀವಗಳೇ ಆಹುತಿಯಾಗಿವೆ. ಕೇವಲ ಕಿರು ಸೇತುವೆಯೊಂದು ದುರಸ್ತಿಗೊಳ್ಳದ್ದಕ್ಕೆ 2 ಜೀವ ತೆತ್ತಿದ್ದಾರೆ. ಇಷ್ಟಾದರೂ ಜನಪ್ರತಿನಿಧಿಗಳು ಬುದ್ಧಿ ಕಲಿಯದೇ ಇರುವುದು ಯಾವ ನ್ಯಾಯ? ಇನ್ನಾದರೂ ಸೇತುವೆ ನಿರ್ಮಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಲಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಜಾಧ್ವನಿ ಟಿವಿ ಸವಿಸ್ತಾರ ವರದಿ ಮಾಡಿತ್ತು. ವರದಿ ಬಿತ್ತರವಾಗುತ್ತಿದ್ದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಹಳ್ಳದ ಸೇತುವೆ ದುರಸ್ತಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಸ್ವತಃ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಅವರು ಕಾಮಗಾರಿಯನ್ನ ವೀಕ್ಷಿಸಿ ಶೀಘ್ರವೇ ತಾತ್ಕಾಲಿಕವಾಗಿ ಕಿರು ಸೇತುವೆ ನಿರ್ಮಿಸಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕಾರ್ಯ ಮಾಡುತ್ತಿದ್ದು, ಇನ್ನು 5-6 ತಿಂಗಳಲ್ಲಿ ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಸೇತುವೆ ನಿರ್ಮಾಣ. ಅದನ್ನು ಕೂಡ ಮಾಡುತ್ತೇನೆ. ಈಗ ಇದು ತಾತ್ಕಾಲಿಕ ಕಿರು ಸೇತುವೆ ಎಂದು ವಾರದೊಳಗೆ ಪೂರ್ಣಗೊಂಡು ಪ್ರಯಾಣಿಕರು ಮತ್ತು ಶಾಲಾ ಮಕ್ಕಳಿಗೆ ತೊಂದರೆಯಾಗದಂತೆ ಕಾಮಗಾರಿಯನ್ನ ಶೀಘ್ರವೇ ಗುಣಮಟ್ಟದಿಂದ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಆ ಪ್ರೊಸೆಸ್ ಮಾಡಲಿಕ್ಕೆ ನಮಗೆ ಮಿನಿಮಮ್ 1-2 ತಿಂಗಳ ಬೇಕು. ಅದರೊಳಗೆ ನಾವು ಟೆಂಪರರಿ ಏನು ನಾವೆಲ್ಲ ಪೈಪ್ಗಳು ತಂದಿದ್ದೀವಿ ಅದನ್ನು ಹಾಕಿ ಜನರಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ಕಾಮಗಾರಿನ ಪ್ರಾರಂಭಿಸಿದ್ವಿ. ಇನ್ನೊಂದು ವಾರದಲ್ಲಿ ಇಲ್ಲ ಜನರಿಗೆ ಹೋಗ್ಲಿಕ್ಕೆ ಸುಗಮವಾಗಿ ಸಾಗಲಿಕ್ಕೆ ಅನುಕೂಲ ಆಗುವಂತ ಒಂದು ಸಣ್ಣ ಪ್ರಮಾಣದ ಒಂದು ಬ್ರಿಡ್ಜ್ ಅನ್ನು ಸಹಿತ ಈಗ ಟೆಂಪರರಿ ಕಟ್ತಾ ಇದ್ದೀವಿ. ಪ್ರಜಾಧ್ವನಿ ಟಿವಿ ವರದಿ ಬಿತ್ತರಿಸಿದ್ರೆ ಅದು ಪೂರ್ಣಗೊಳ್ಳುವವರೆಗೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡುತ್ತೆ. ಇದು ಪ್ರಜಾಧ್ವನಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್.